ಎಕ್ಸಲೆಂಟ್ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ಗೆ ಬ್ರದರ್ಗೆ ಒಳ್ಳೇದಾಗಲಿ, ಎಲ್ಲರೂ ಬಂದು ಸಿನಿಮಾ ನೋಡಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಂದು ಅವ್ನಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತುಂಬ ಖುಷಿ ಇದೆ ನೋಡೋದಕ್ಕೆ ಸಿನಿಮಾನ. ಐ ಡೆಫಿನೆಟ್ಲಿ ಬಿ ವಾಚಿಂಗ್ ದ ಫಿಲ್ಮ್. ಆ್ಯಂಡ್ ಇದು ಇವೆಂಟಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ನಂಗೆ ಟ್ರೇಲರ್ ನೋಡಿದಾಗಲೇ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದಂಥ ಟ್ರೇಲರ್ ಇದು. ಸೊ ಹಾಗಾಗಿ ಪರ್ಸ್ನಲಿ ಬಂದು ನೀವು ನನ್ನ ಕರೀದೆ ಹೋಗಿದ್ರು ಸಿನಿಮಾ ನೋಡ್ತಾ ಇದ್ದೆ ನಾನು. ಬಟ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸಂಕ್ರಾಂತಿಗೆ ಕನ್ನಡ ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಅನ್ನೋದು ಒಂದು ನನ್ನ ಆಸೆ. ಅದು ಖಂಡಿತವಾಗ್ಲೂ ಇದರಿಂದ ಆಗುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇದೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ತರುಣ್ ಅವರು ನನಗೆ ಆತ್ಮೀಯರು ಮತ್ತು ಪ್ಯಾಷನೇಟ್ ಪ್ರೊಡ್ಯೂಸರು. ಈ ಒಂದು ಎರಾದಲ್ಲಿ ಸಿನಿಮಾ ಮಾಡೋದು ಈಗ ಹೇಗೆ ಅಂದರೆ ಬಿಫೋರ್ ಕರೋನಾ ಆಫ್ಟರ್ ಕರೋನಾ ಅಂದ ತಕ್ಷಣ ಲೈಫು ಮತ್ತು ಬಿಸ್ನೆಸ್ಸು ಪ್ರೊಫೆಷನ್ ಎವ್ರಿಥಿಂಗ್ ಚೇಂಜ್ ಆಗಿಬಿಟ್ಟಿದೆ. ಬದುಕನ್ನು ಮನುಷ್ಯ ನೋಡೋ ರೀತಿ ಚೇಂಜ್ ಆಗ್ತಾಯಿದೆ. ಸೊ ಆಲ್ ದಿ ಬೆಸ್ಟ್ ತರುಣ್ ಅವರು, ಒಳ್ಳೆಯದಾಗಲಿ. ಚೂಮಂತ್ರ ಚಿತ್ರ ಒಂದು ಬಿಡುಗಡೆ. ಈ ಕರ್ನಾಟಕದ ಜನ ಕನ್ನಡ ಸಿನಿಮಾವನ್ನು ನೋಡಬೇಕು, ಪ್ರೋತ್ಸಾಹಿಸಬೇಕು. ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ನಮ್ಮ ಕನ್ನಡದಲ್ಲಿ ಡಬ್ಬಾಗಿ ಬರ್ತದೆ. ಅದಕ್ಕಿಂತಲೂ ಕೂಡ ನಾವು ಯಾವ ಭಾಷೆನೂ ಕೂಡ ನಾವು ದೂರ್ಲಿಕ್ಕೆ ಹೋಗಲ್ಲ. ಕನ್ನಡ ಚಿತ್ರರಂಗ ಉಳಿಸಿ, ಕನ್ನಡ ನಾಯಕ ನಟರುಗಳು ಉಳಿಸಿ, ನಟಿಯರನ್ನು ಉಳಿಸಿ, ಆಮೇಲೆ ಚಿತ್ರರಂಗದ ಎಲ್ಲ ತಂತ್ರಜ್ಞರನ್ನು ಉಳಿಸಿ. ಇದು ನಮ್ಮ ಕನ್ನಡಿಗರು ಯಾವತ್ತೂ ಕೂಡ ನಮ್ಮನ್ನು ಕೈ ಬಿಡಬಾರ್ದು, ಚಿತ್ರರಂಗವನ್ನು ಕೈ ಬಿಡಬಾರ್ದು. ರಂಗವನ್ನು ಬೆಳೆಸೋದ್ರಲ್ಲಿ ನಮ್ಮ ಕನ್ನಡಿಗರು ಭಾಳ ಹೃದಯ ಶ್ರೀಮಂತರಾಗಬೇಕು ಅಂತ ಕೇಳ್ಕೊಳ್ತಾ ಈ ಚಿತ್ರ ಒಳ್ಳೆಯದಾಗಲಿ. ಚಿತ್ರ ಬಿಡುಗಡೆಯಾಗಿ ದಿನೋತ್ಸವ ಆಗಲಿ. ಚೂಮಂತರ್ ತುಂಬ ಒಳ್ಳೆ ಸಕ್ಸಸ್ ಆಗಲಿ. ಯಾಕೆಂದರೆ ನಾನು ಸಾಂಗ್ ನೋಡಿದೆ, ಟ್ರೇಲರ್ ನೋಡಿದ್ದೀನಿ. ಶರಣ್ ಸರ್ ಆಗಿರ್ಬೋದು ಆ್ಯಂಡ್ ಮೇಘ್ನಾ ಆಗಿರ್ಬೋದು ಆ್ಯಂಡ್ ಆಲ್ ದ ಆರ್ಟಿಸ್ಟ್, ಪ್ರಥಮ್ ಅವ್ರು ಮಾಡಿದ್ದಾರೆ ಆ್ಯಂಡ್ ಪ್ರಭು. ನಾನು ನೋಡಿದೆ ನಿಮ್ಮ ಚಿತ್ರನ, ಬಟ್ ಸಡನ್ನಾಗಿ ಮರ್ತೋದೆ ನಿಮ್ಮ ಹೆಸರು. ಸೊ ಪ್ರತಿಯೊಬ್ಬರಿಗೂ ಈ ಸಿನಿಮಾಯಿಂದ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಥರದ್ದು ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ನಮ್ಮ ತರುಣ್ ಬ್ರದರ್ ನಿಂತಿರೋದಕ್ಕೆ ನನಗಂತೂ ಬಹಳ ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತರುಣ್ ಜರ್ನಿ ಮೋಸ್ಟ್ಲಿ 20 ವರ್ಷದಿಂದ ನಾವು ಗೆಳೆಯರು. ನನ್ನ ಮೊದಲನೇ ಸಿನಿಮಾಯಿಂದ ನಾವು ಜೊತೆಲಿದ್ದೀವಿ. ಆ್ಯಂಡ್ ಈಸ್ ಬೀನ್ ಅ ಫ್ಯಾಬ್ಯುಲಸ್ ಫ್ರೆಂಡ್ ಥ್ರೂ ಔಟ್. ಮೀಡಿಯಾದಿಂದ ಪರಿಚಯ ಆಗಿ ಇವತ್ತು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ. ತರುಣ್, ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೆಂಗೆ ಬಂದಿದೆ ಅಂತ ಒಂದು ಏನಂತಾರೆ ಅದಕ್ಕೆ, ಇಟ್ ಆಲ್ ರಿವೀಲ್ಸ್ ಇನ್ ದ DTS ಥಿಯೇಟರ್. ಸೊ ನಾವೆಲ್ಲ ನಮ್ಮ ಸಿಸ್ಟಮ್ಸಲ್ಲಿ ಮಾಡ್ತೀವಿ. ಎವ್ರಿಥಿಂಗ್ ಈಸ್ ಡಂಪ್ಡ್ ಇನ್ ಒನ್ ಪರ್ಟಿಕ್ಯುಲರ್ ಥಿಂಗ್ ಆ್ಯಂಡ್ ದೆನ್ ವಿ ಸಿ ಇಟ್ ಇನ್ ದ ಬಿಗ್ ಸ್ಕ್ರೀನ್ಸ್. ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ವೆರಿ ಶ್ಯೂರ್, sonically and visually and script wise and acting wise, this movie stands a chance. Please everybody, ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಬನ್ನಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಎಲ್ಲರೂ ಹೇಳ್ದಂಗೆ ದಿಸ್ ಇಸ್ ನಾಟ್ ಎ OTT ಮೂವಿ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್ ವಿತ್ ಸೌಂಡ್. ಸೊ ಯು ಹ್ಯಾವ್ ಟು ವಾಚ್ ಇಟ್ ಆನ್ ಬಿಗ್ ಸ್ಕ್ರೀನ್, ಬಿಗ್ ಸ್ಪೀಕರ್ಸ್, ಬಿಗ್ ಥಿಯೇಟರ್. January 10th ಚೂಮಂತರ್ ರಿಲೀಸ್ ಆಗ್ತದೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಅಷ್ಟೇ ನರ್ವಸ್ನೆಸ್ ಕೂಡ ಇದೆ. ಟ್ರೇಲರ್ಗೆ ಆಲ್ರೆಡಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ನವನೀತ್, ತರುಣ್ ಸರ್ ಆ್ಯಂಡ್ ಮಾನ್ಸಾ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಇಂಥ ಒಂದು ಒಳ್ಳೆ ರೋಲ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇದಕ್ಕೂ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ, ಬಟ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ದ ಬೆಸ್ಟ್ ಟೀಮ್. ಒಂದು ಸತಿನೂ ನನಗೆ ಎಲ್ಲೂ ಔಟ್ ಆಫ್ ಪ್ಲೇಸ್ ಅನಿಸಿಲ್ಲ. ಅಷ್ಟು ಲೈಕ್ ಶರಣ್ ಸರ್ ಆಗಲಿ, ಮೇಘನಾ, Prabhu, Aditi, everybody, they've made me feel so loved and comfortable. I thank you all so much. So, yeah.